ತುಂಬ ಎಂಬ ಶಬ್ದಕ್ಕೆ ಇಂಗ್ಲೀಷ್ನಲ್ಲಿ ಅನೇಕ ಅರ್ಥಗಳಿರುವಂತೆ ಅನೇಕ ಎಂಬ ಶಬ್ದಕ್ಕೂ ಇಂಗ್ಲೀಷ್ನಲ್ಲಿ ತುಂಬ ಅರ್ಥಗಳಿವೆ. ನೋಡಿ, ಮೊದಲನೇ ಅರ್ಥ ಹಲವು, ಬಹಳ, ಮೆನಿ, ನ್ಯೂಮರಸ್. ಆಕಾಶದಲ್ಲಿ ಅನೇಕ ನಕ್ಷತ್ರಗಳು ಮಿನುಗುತ್ತಿವೆ. ಮೆನಿ ಸ್ಟಾರ್ಸ್ ಆರ್ ಟ್ವಿಂಕ್ಲಿಂಗ್ ಇನ್ ದ ಸ್ಕೈ. ಆಕಾಶದಲ್ಲಿ ಅನೇಕ ನಕ್ಷತ್ರಗಳು ಮಿನುಗುತ್ತಿವೆ. ಮೆನಿ ಸ್ಟಾರ್ಸ್ ಆರ್ ಟ್ವಿಂಕ್ಲಿಂಗ್ ಇನ್ ದ ಸ್ಕೈ. ಲೈಬ್ರರಿಯಲ್ಲಿ ಅನೇಕ ಹಳೆಯ ಪುಸ್ತಕಗಳಿವೆ. ದೇರ್ ಆರ್ ನ್ಯೂಮರಸ್ ಓಲ್ಡ್ ಬುಕ್ಸ್ ಇನ್ ದ ಲೈಬ್ರರಿ. ದೇರ್ ಆರ್ ನ್ಯೂಮರಸ್ ಓಲ್ಡ್ ಬುಕ್ಸ್ ಇನ್ ದ ಲೈಬ್ರರಿ. ಕೆರೆಯಲ್ಲಿ ಅನೇಕ ಮೀನುಗಳಿವೆ. ದೇರ್ ಆರ್ ಮೆನಿ ಫಿಶ್ ಇನ್ ದ ಲೇಕ್. ಕೆರೆಯಲ್ಲಿ ಅನೇಕ ಮೀನುಗಳಿವೆ. ದೇರ್ ಆರ್ ಮೆನಿ ಫಿಶ್ ಇನ್ ದ ಲೇಕ್. ಫಿಶ್ಶಿನ ಬಹುವಚನ ಫಿಶಸ್ ಆಗುವುದಿಲ್ಲ, ಸೊ ಫಿಶ್ ಹೇಳ್ತೇವೆ. ಹಾಗಾಗಿ ದೇರ್ ಆರ್ ಮೆನಿ ಫಿಶ್ ಇನ್ ದ ಲೇಕ್. ಎರಡನೇ ಅರ್ಥ ವಿವಿಧ ಅಂದರೆ ವೇರಿಯಸ್ ಅಥವಾ ಡೈವರ್ಸ್, ವಿವಿಧ. ಈ ತೋಟದಲ್ಲಿ ಅನೇಕ ಬಣ್ಣದ ಹೂಗಳು ಅರಳಿವೆ. ಫ್ಲವರ್ಸ್ ಆಫ್ ವೇರಿಯಸ್ ಕಲರ್ಸ್ ಹ್ಯಾವ್ ಬ್ಲೂಮ್ಡ್ ಇನ್ ದಿಸ್ ಗಾರ್ಡನ್. ಈ ತೋಟದಲ್ಲಿ ಅನೇಕ ಬಣ್ಣದ ಹೂಗಳು ಅರಳಿವೆ. ಫ್ಲವರ್ಸ್ ಆಫ್ ವೇರಿಯಸ್ ಕಲರ್ಸ್ ಹ್ಯಾವ್ ಬ್ಲೂಮ್ಡ್ ಇನ್ ದಿಸ್ ಗಾರ್ಡನ್. ಅರಳುವುದಕ್ಕೆ ಬ್ಲೂಮ್ ಅಂತಾರೆ, ಬಾಡುವುದಕ್ಕೆ ವಿದರ್ ಅಂತಾರೆ ಇಂಗ್ಲೀಷಲ್ಲಿ, ವಿದರ್. ಹಬ್ಬದ ಸಂದರ್ಭದಲ್ಲಿ ಅನೇಕ ತರಹದ ಸಿಹಿ ತಿಂಡಿಗಳನ್ನು ಮಾಡುತ್ತಾರೆ. ವೇರಿಯಸ್ ಟೈಪ್ಸ್ ಆಫ್ ಸ್ವೀಟ್ಸ್ ಆರ್ ಮೇಡ್ ಡ್ಯೂರಿಂಗ್ ದಿ ಫೆಸ್ಟಿವಲ್. ಹಬ್ಬದ ಸಂದರ್ಭದಲ್ಲಿ ಅನೇಕ ತರಹದ ಸಿಹಿ ತಿಂಡಿಗಳನ್ನು ಮಾಡುತ್ತಾರೆ. ವೇರಿಯಸ್ ಟೈಪ್ಸ್ ಆಫ್ ಸ್ವೀಟ್ಸ್ ಆರ್ ಮೇಡ್ ಡ್ಯೂರಿಂಗ್ ದಿ ಫೆಸ್ಟಿವಲ್. ಮೂರನೇ ಅರ್ಥ ಒಂದಕ್ಕಿಂತ ಹೆಚ್ಚು, ಸಂಕೀರ್ಣ. ನಾಟ್ ಒನ್, ಮಲ್ಟಿಪಲ್, ಒಂದಕ್ಕಿಂತ ಹೆಚ್ಚು, ಅನೇಕ. ಈ ಕವಿತೆಗೆ ಅನೇಕ ಅರ್ಥಗಳಿವೆ. ದಿಸ್ ಪೋಯಮ್ ಹ್ಯಾಸ್ ಮಲ್ಟಿಪಲ್ ಮೀನಿಂಗ್ಸ್. ಈ ಕವಿತೆಗೆ ಅನೇಕ ಅರ್ಥಗಳಿವೆ. ದಿಸ್ ಪೋಯಮ್ ಹ್ಯಾಸ್ ಮಲ್ಟಿಪಲ್ ಮೀನಿಂಗ್ಸ್. ಈ ಸಮಸ್ಯೆಗೆ ಅನೇಕ ಪರಿಹಾರಗಳಿವೆ. ದೇರ್ ಆರ್ ಮೋರ್ ದೆನ್ ಒನ್ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್. ಈ ಸಮಸ್ಯೆಗೆ ಅನೇಕ ಪರಿಹಾರಗಳಿವೆ. ದೇರ್ ಆರ್ ಮೋರ್ ದೆನ್ ಒನ್ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್. ಈ ಮೋರ್ ದೆನ್ ಒನ್ನೇ ಹೇಳಬೇಕಾ? ವೇರಿಯಸ್ ಸೊಲ್ಯೂಷನ್ ಹೇಳ್ಬೋದು, ವೇರಿಯಸ್ ಸೊಲ್ಯೂಷನ್ಸ್ ಹೇಳ್ಬೋದು, ಅಥವಾ ಮೆನಿ ಸೊಲ್ಯೂಷನ್ಸ್ ಹೇಳ್ಬೋದು. ಒಬ್ಬ ಮನುಷ್ಯನಲ್ಲಿ ಅನೇಕ ಗುಣಗಳಿರುತ್ತವೆ. ಎ ಪರ್ಸನ್ ಪೊಸೆಸಸ್ ಮಲ್ಟಿಪಲ್ ಕ್ವಾಲಿಟೀಸ್. ಒಬ್ಬ ಮನುಷ್ಯನಲ್ಲಿ ಅನೇಕ ಗುಣಗಳಿರುತ್ತವೆ. ಎ ಪರ್ಸನ್ ಪೊಸೆಸಸ್ ಮಲ್ಟಿಪಲ್ ಕ್ವಾಲಿಟೀಸ್. ನೆಕ್ಸ್ಟ್, ಹಲವಾರು ಬಾರಿ, ಸೆವರಲ್ ಟೈಮ್ಸ್, ಫ್ರೀಕ್ವೆಂಟ್ಲಿ, ಅನೇಕ. ನಾನು ಅನೇಕ ಬಾರಿ ಬೆಂಗಳೂರಿಗೆ ಹೋಗಿದ್ದೇನೆ. ಐ ಹ್ಯಾವ್ ಬೀನ್ ಟು ಬ್ಯಾಂಗಲೂರು ಸೆವರಲ್ ಟೈಮ್ಸ್. ನಾನು ಅನೇಕ ಬಾರಿ ಬೆಂಗಳೂರಿಗೆ ಹೋಗಿದ್ದೇನೆ. ಐ ಹ್ಯಾವ್ ಬೀನ್ ಟು ಬ್ಯಾಂಗ್ಳೂರು ಸೆವರಲ್ ಟೈಮ್ಸ್. ಈ ಗಾನ್ ಟು ಬ್ಯಾಂಗ್ಳೂರು ಸಹ ಹೇಳ್ಬೋದು, ಬಟ್ ಬೀನ್ ಹೇಳ್ತಾರೆ. ಬಿ ಅಂತಾನು ಹೋಗಿ ಬರುವುದಕ್ಕೆ ಬಿ ಸಹ ಅಂತಾರೆ. ಇಲ್ಲಿ ಬಿಯ ಥರ್ಡ್ ಫಾರ್ಮ್ ಯೂಸ್ ಆಗಿದೆ, ಬೀನ್. ಹಾಗಾಗಿ ಸೊ ಐ ಹ್ಯಾವ್ ಬೀನ್ ಅಂದರೆ ಐ ಹ್ಯಾವ್ ಗಾನ್ ಟು ಬ್ಯಾಂಗ್ಳೂರ್ ಸೆವರಲ್ ಟೈಮ್ಸ್. ಐ ಹ್ಯಾವ್ ಬೀನ್ ಟು ಬ್ಯಾಂಗ್ಳೂರ್ ಸೆವರಲ್ ಟೈಮ್ಸ್. ಅವಳು ಅನೇಕ ಬಾರಿ ನನಗೆ ಫೋನ್ ಮಾಡಿದ್ದಾಳೆ. ಶಿ ಹ್ಯಾಸ್ ಕಾಲ್ಡ್ ಮೀ ಮೆನಿ ಟೈಮ್ಸ್. ಅವಳು ಅನೇಕ ಬಾರಿ ನನಗೆ ಫೋನ್ ಮಾಡಿದ್ದಾಳೆ. ಶಿ ಹ್ಯಾಸ್ ಕಾಲ್ಡ್ ಮೀ ಮೆನಿ ಟೈಮ್ಸ್. ಅಜ್ಜ ಅನೇಕ ಬಾರಿ ಈ ಕಥೆಯನ್ನು ಹೇಳಿದ್ದಾರೆ. ಗ್ರ್ಯಾಂಡ್ ಫಾದರ್ ಹ್ಯಾಸ್ ಟೋಲ್ಡ್ ದಿಸ್ ಸ್ಟೋರಿ ಸೆವರಲ್ ಟೈಮ್ಸ್. ಅಜ್ಜ ಅನೇಕ ಬಾರಿ ಈ ಕಥೆಯನ್ನು ಹೇಳಿದ್ದಾರೆ. ಗ್ರ್ಯಾಂಡ್ ಫಾದರ್ ಹ್ಯಾಸ್ ಟೋಲ್ಡ್ ದಿಸ್ ಸ್ಟೋರಿ ಸೆವರಲ್ ಟೈಮ್ಸ್. ಯಾರಿಗಾದರೂ ನನ್ನ ಸ್ಪೋಕನ್ ಇಂಗ್ಲೀಷ್ ಕೋರ್ಸಿಗೆ ಜಾಯ್ನ್ ಆಗಲಿಕ್ಕಿದ್ರೆ, ಆನ್ಲೈನ್ ಕೋರ್ಸ್ ಸಹ ಉಂಟು, ಬಟ್ ಆನ್ಲೈನ್ ಕೋರ್ಸ್ ನಾನು ಒಂದೇ ಸ್ಟೂಡೆಂಟಿಗೆ ತಗೊಳ್ಳೋದು, ಅಂದರೆ 1 hour 1 ಸ್ಟೂಡೆಂಟ್. ಸೊ ಜಾಸ್ತಿ ಜನರಿಗೆ ತಗೊಳ್ಳಿಕ್ಕೆ ಬರುವುದಿಲ್ಲ. ಅದರ ಅರ್ಥ ಬೇರೆ ಬೇರೆ ಇದೆ. ನಾನು ಇದು ಸ್ಪೋಕನ್ ಇಂಗ್ಲೀಷ್, ಮಾತನಾಡಲಿಕ್ಕೆ ಕಲಿಸುವ ಇಂಗ್ಲೀಷ್. ಸೊ ನನಗೆ ಸ್ಟೂಡೆಂಟ್ ಯಾರೆಲ್ಲ ಸಿಗ್ತಾರೋ ಅವರು ಒಂದೇ ಕ್ಲಾಸ್ ಕಲಿತವರು, ಒಂದೇ ಏಜ್ನವರು, ಒಂದೇ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ನವರು ಇದ್ದರೆ ಮಾತ್ರ ಅವರಿಗೆ ನಾನು ಗ್ರೂಪಲ್ಲಿ ತಗೊಳ್ಬೋದು. ಸೊ ಬೇರೆ ಬೇರೆ ಏಜ್, ಬೇರೆ ಬೇರೆ ಎಜುಕೇಷನಲ್ ಬ್ಯಾಕ್ಗ್ರೌಂಡ್, ಬೇರೆ ಬೇರೆ ಜಾಬಲ್ಲಿ ಇರ್ತಾರೆ ಅವರು. ಅವರಿಗೆ ಒಟ್ಟಿಗೆ ಸೇರಿಸಿ ಒಂದೇ ಸಲ ಸ್ಪೋಕನ್ ಇಂಗ್ಲೀಷ್ ಎಲ್ರಿಗೂ ಕಲಿಸ್ಲಿಕ್ಕೆ ಬರುವುದಿಲ್ಲ. ಜನರು ಮಾಡ್ತಾರೆ, ಬಟ್ ನನಗೆ ಅದು
ಆಗೋದಿಲ್ಲ ಅಂತ ಅನಿಸ್ತದೆ. ಅದಕ್ಕಾಗಿ ನಾನು ಆನ್ಲೈನ್ ಕ್ಲಾಸ್ ಬೇಕಾದವರಿಗೆ ನಾನು ಒಂದೇ ಸ್ಟೂಡೆಂಟಿಗೆ ಒಬ್ಬರಿಗೆ ನಾನು ಆನ್ಲೈನಲ್ಲಿ 1 ಅವರ್ ಕಲಿಸುವುದು. ಅದರ ಫೀಸ್ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕಿಂತ ಇನ್ನೂ ಸುಲಭದ ಒಂದು ಮೆಥಡ್ ಇದೆ. ಆ ಮೆಥಡ್ ಏನು ಅಂದರೆ 599 ನೀವು ನನಗೆ UPI ಮೂಲಕ ಕಳಿಸಿದರೆ ನಾನು 3 ತಿಂಗಳ ಕಂಪ್ಲೀಟ್ ಕೋರ್ಸ್ನ ವೀಡಿಯೋಗಳನ್ನು ವಿತ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಸೂಚನೆಗಳೊಂದಿಗೆ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. ಅಲ್ಲಿ ಸಹ ನೀವು ವಿಡಿಯೋ ನೋಡಿ, 15 ನಿಮಿಷದ ವಿಡಿಯೋ ಇರ್ತದೆ. ಅದನ್ನು ನೋಡಿ ನೀವು 45 ನಿಮಿಷ ಪ್ರಾಕ್ಟೀಸ್ ಮಾಡಿದರೆ 3 ತಿಂಗಳಲ್ಲಿ ನೀವು ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಯಬಹುದು.